ಹಾಗೆ ಮೂರನೇ ಅಧಿಪತಿಗೆ ಹೋಗೋಣ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೂರನೇ ಅಧಿಪತಿ. ಇಲ್ಲೇ ನಮಗೆ ಮೇಜರ್ ನಮಗೆ ವಾರ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಅಷ್ಟೇ ಮೂರನೇ ಮನೆ ವಾರ್ ಹೇಳ್ತಕ್ಕಂಥದ್ದು. ಯಾವುದೇ ದೇಶದ ವಿಚಾರ ತಗೊಳ್ಬೇಕು ಅಂದರೆ, ವಾರ್ ಬಗ್ಗೆ ಹೇಳಬೇಕು ಅಂದರೆ ಮೂರನೇ ಮನೆ, 6ನೇ ಮನೆ, 12ನೇ ಮನೆ ವಾರ್ ಹೇಳುತ್ತೆ. 3 ಅಂತಂದಾಗ ನಮಗೆ ಬಾರ್ಡ್ರ್ ಅಂತ ಬರುತ್ತೆ. ಇಲ್ಲಿ ಮೂರನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಲಗ್ನದಲ್ಲಿದೆ, ಬಹಳ ಬಲವಾಗಿದೆ, ಉಚ್ಚ ಸ್ಥಾನದಲ್ಲಿದೆ ಶುಕ್ರ. ಸೊ ನಮಗೇನಾದ್ರು ವಾರ್ ಬಂತು ಅಂದರೆ ನಮಗೆ ಯಾವುದೇ ರೀತಿ ಎಫೆಕ್ಟು ಆಗಲ್ಲ, ಸೊ ಜಯಗೊಳಿಸ್ತೀವಿ. ಆದರೆ ಇದೇ ವೃಷಭ ರಾಶಿಗೆ, ಮೂರನೇ ಮನೆ ಆಗಿರ್ತಕ್ಕಂಥ ವೃಷಭ ರಾಶಿಗೆ ಮಂಗಳನ ದೃಷ್ಟಿ ಇರೋದ್ರಿಂದ ವಾರ್ ನಮ್ಮ ದೇಶದಲ್ಲೂ ಮೈಲ್ಡ್ ಆಗಿರ್ತಕ್ಕಂಥದ್ದು. ಯಾರಿಂದ? ನೆರೆ ಹೊರೆ ರಾಷ್ಟ್ರಗಳಿಂದ. ಇದು ಖಂಡಿತ ಆಗೇ ಆಗುತ್ತೆ ಈ ವರ್ಷ. ಹಾಗೆ ಶನಿಯ ಆಸ್ಪೆಕ್ಟ್ ಕೂಡ ವೃಷಭದಲ್ಲಿರ್ತಕ್ಕಂಥದ್ದು, ಮಂಗಳನ ಆಸ್ಪೆಕ್ಟು ಕೂಡ ವೃಷಭದಲ್ಲಿರ್ತಕ್ಕಂಥದ್ದು. ಮೂರನೇ ಮನೆ ಆಗಿರೋದ್ರಿಂದ ನೇಬರ್ ಅವರ ಒಂದು ಏನಂತಾರೆ ಕಿತಾಪತಿ ಅಂತ ಹೇಳ್ತಾರಲ್ಲ, ಅತಿ ಹೆಚ್ಚಕ್ಕೆ ಹೋಗುತ್ತೆ. ಕಾಯ್ತಾ ಇದ್ದಾರೆ. ಶನಿ ಮತ್ತು ಮಂಗಳ ಅಲ್ಲಿ ಕೂತಿರೋದು, ಪ್ಲಸ್ ಆ ಮೂರನೇ ಅಧಿಪತಿ ಲಗ್ನದಲ್ಲಿ ಕೂತ್ಕೊಂಡಿರೋದ್ರಿಂದ ಯಾವುದೇ ಒಂದು ಬಲ ಅವರಿಗೆ ಇರೋದಿಲ್ಲ, ಬಲಹೀನತೆ ಇರತಕ್ಕಂಥದ್ದು. ಆದರೂ ಕೂಡ ಶನಿ ಮತ್ತು ಮಂಗಳ 2 ಗ್ರಹಗಳು ಭಾಳ ಬಲವಾಗಿ ವಾರನ್ನ ಸೂಚನೆ ಮಾಡುತ್ತೆ. ಅದು ಚೈನಾದಿಂದ ಇರ್ಬೋದು, ಹಾಗೆ ಕಾಶ್ಮೀರಕ್ಕೆ ಮತ್ತು ಡೆಲ್ಲಿಗೆ ಮತ್ತು ನಾರ್ತ್ ಇಂಡಿಯಾಗೆ ಎಫೆಕ್ಟು ಜಾಸ್ತಿ. ಯಾಕಂದರೆ ಎಲ್ಲ ಗ್ರಹಗಳು ಇರ್ತಕ್ಕಂಥ ಒಂದು ನಕ್ಷತ್ರವನ್ನು ನಾವು ನೋಡಿದಾಗ ನಕ್ಷತ್ರ ಸಂಘಟಿಕಾ ಚಕ್ರ ಅಂತ ನಾವು ಹಾಕ್ತೀವಿ ಈ ಮುಂಡೇನ್ ಅಸ್ಟ್ರಾಲಜಿಲಿ. ಆ ನಕ್ಷತ್ರ ಸಂಘಟಿಕ ಚಕ್ರದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಎಫೆಕ್ಟು ಜಾಸ್ತಿ. ಯಾಕಂದರೆ ನಾರ್ತ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಕೆಲವು ನಕ್ಷತ್ರಗಳು ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ಹಾಗೆ ಶತಭಿಷ ನಕ್ಷತ್ರಗಳು ಬಂದಾಗ ಅನೇಕ ಗ್ರಹಗಳು ಈ ನಕ್ಷತ್ರದಲ್ಲೇ ಈ ಯುಗಾದಿಯ ಭವಿಷ್ಯದಲ್ಲಿ ಕೂತು ಅಲ್ಲಿ ಹೆಚ್ಚಿನ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಅನೇಕ ಡಿಸ್ಟರ್ಬೆನ್ಸ್ ಆಗುತ್ತೆ, ಗಲಾಟೆಗಳು, ಜಗಳಗಳು, ಆಂತರಿಕ ಜಗಳಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತದೆ. ಹಾಗೆ ರೇವತಿ ಒಂದು ಆ್ಯಡ್ ಆಗಿರೋದ್ರಿಂದ, ರೇವತಿ ಬಂದ್ಬಿಟ್ಟು ನಮಗೆ ನಾರ್ತ್ ಈಸ್ಟ್ ಬಂದಿರೋದ್ರಿಂದ ನಾರ್ತ್ ಇಂಡಿಯಾ ಮತ್ತು ನಾರ್ತ್ ಈಸ್ಟ್ ತುಂಬಾ ಸಫರ್ ಆಗುತ್ತೆ ಈ ವರ್ಷ. ನಾರ್ತ್ ಮತ್ತು ನಾರ್ತ್ ಈಸ್ಟು ಅತಿ ಹೆಚ್ಚು ಗಲಾಟೆಗಳು, ಆಚೆ ಕಡೆಯಿಂದ ಗಲಾಟೆ, ಒಳಗಡೆ ಇರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಕೆಲವು ಶತ್ರುಗಳಿಂದ ಗಲಾಟೆ ಆಗ್ತಕ್ಕಂಥದ್ದು ಬಹುತೇಕ ಸ್ಟ್ರಾಂಗ್ ಇರ್ತಕ್ಕಂಥದ್ದು.